ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ನೀರನ್ನು 2 ಹಂತಗಳಲ್ಲಿ ಶುದ್ಧೀಕರಣಗೊಳಿಸಿ ಹರಿಸಲಾಗುತ್ತಿದೆ. ಎಚ್ಎನ್ ವ್ಯಾಲಿ ನೀರು ಕೇವಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾತ್ರ ಹರಿಸುತ್ತಿಲ್ಲ. ಬೆಂಗಳೂರು ನಗರ ಜಿಲ್ಲೆಯ 12 ಕೆರೆಗಳಿಗೆ, ಗ್ರಾಮಾಂತರ ಜಿಲ್ಲೆಯ 9 ಕೆರೆಗಳಿಗೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ 24 ಕೆರೆಗಳು, ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ 9 ಕೆರೆಗಳು, ಗೌರಿಬಿದನೂರು ತಾಲೂಕಿನ 8 ಕೆರೆಗಳು, ಗುಡಿಬಂಡೆ ತಾಲೂಕಿನ 3 ಕೆರೆಗಳು ಸೇರಿ ಒಟ್ಟು 65 ಕೆರೆಗಳಿಗೆ ಪ್ರತಿದಿನ 210 ಎಂಎಲ್ಡಿ ನೀರು ಹರಿಸಲಾಗುತ್ತಿದೆ. 2018-19ರಲ್ಲಿ ಪ್ರಾರಂಭವಾದ ಈ ಯೋಜನೆಯಿಂದ ಇದುವರೆಗೂ ಒಟ್ಟು 3.80 ಟಿಎಂಸಿ ನೀರು ಹರಿಸಲಾಗಿದೆ. ಹೀಗೆ ಹರಿಸುತ್ತಿರುವ 210 ಎಂಎಲ್ಡಿ ನೀರು ಬಾಗಲೂರು ಕೆರೆವರೆಗೂ ಗುರುತ್ವಾಕರ್ಷಣೆ ಮೂಲಕ ಹರಿಸಲಾಗುತ್ತಿದ್ದು, ಬಾಗಲೂರು ಕೆರೆಯಿಂದ 142 ಎಂಎಲ್ಡಿ ನೀರು ಪಂಪ್ ಮುಖಾಂತರ ಎತ್ತಿ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಸಲಾಗುತ್ತಿದೆ. ಇಷ್ಟು ವರ್ಷಗಳಿಂದ 3 ಜಿಲ್ಲೆಗಳ 65 ಕೆರೆಗಳಿಗೆ ಹರಿಸುತ್ತಿರುವ ನೀರಿನಿಂದ ಚಿಕ್ಕಬಳ್ಳಾಪುರ ನಗರ ಸುತ್ತಮುತ್ತ ಇರುವ ಕಂದವಾರ ಕೆರೆ, ಗೋಪಾಲಕೃಷ್ಣ ಅಮಾನಿ ಕೆರೆ ಹಾಗೂ ತಿಪ್ಪೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಮುಷ್ಟೂರು ಕೆರೆ ಹೊರತುಪಡಿಸಿ ಬೇರೆ ಯಾವ ಕೆರೆಗಳಲ್ಲೂ ಜೊಂಡು ಬೆಳೆದಿರುವುದಾಗಲಿ, ಮೀನುಗಳು ಸತ್ತು ತೇಲಾಡಿದ್ದಾಗಲಿ, ನೊರೆ ನೀರು ಹರಿದಿದ್ದಾಗಲಿ ಇಲ್ಲ. ಆದರೆ 3 ಕೆರೆಗಳಲ್ಲಿ ಮಾತ್ರ ಆ ರೀತಿಯ ಸಮಸ್ಯೆ ಕಂಡುಬಂದಿದೆ. ಅದಕ್ಕೆ ಕಾರಣವೂ ಸ್ಪಷ್ಟವಾಗಿದೆ. ಇದಕ್ಕೆ ಕಾರಣ ನಗರದ ಚರಂಡಿ ನೀರು ನೇರವಾಗಿ ಕೆರೆಗಳಿಗೆ ಹರಿದು ಹೋಗುತ್ತಿದೆ. ನಗರ ಮತ್ತು ಕೆರೆ ಸುತ್ತಮುತ್ತ ಗ್ರಾಮಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಿಂದ ಹೊರಬರುತ್ತಿರುವ ರಾಸಾಯನಿಕ ಅಂಶಗಳ ಮಿಶ್ರಿತ ನೀರೇ ಕಾರಣ ಎಂಬುದನ್ನು ನಾವು ಅರಿಯಬೇಕಾಗಿದೆ. ಈ ಮಾಹಿತಿಯನ್ನು ಈಗಾಗಲೇ ಸಣ್ಣ ನೀರಾವರಿ ಇಲಾಖೆ ಕೆರೆಗಳ ನಿರ್ವಹಣಾ ಸಮಿತಿ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳು ಹಾಗೂ ಪೌರಾಡಳಿತ ನಿರ್ದೇಶನಾಲಯಕ್ಕೂ ಇದುವರೆಗೂ ಒಂದಲ್ಲ ಎರಡಲ್ಲ 5 ಬಾರಿ ಪತ್ರ ರವಾನಿಸಿ ಇದು ಅತಿ ಜರೂರಾದ ವಿಷಯ. ಆದಷ್ಟು ಬೇಗ ಇಲ್ಲಿನ ಮಾಲಿನ್ಯ ನಿಯಂತ್ರಣ ಮಂಡಳಿ, ನಗರಸಭೆ ಹಾಗೂ ಜಿಲ್ಲಾ ಪಂಚಾಯಿತಿ ಇಲಾಖಾಧಿಕಾರಿಗಳಿಗೆ ಸೂಚನೆ ನೀಡಿ ಎಸ್ಟಿಪಿ ಘಟಕಗಳನ್ನು ಉನ್ನತೀಕರಿಸಿ ಬೆಳೆದು ನಿಂತಿರುವ ಜೊಂಡು ತೆರವುಗೊಳಿಸಿ ನಗರ ಮತ್ತು ಗ್ರಾಮಗಳಲ್ಲಿ ಉತ್ಪತ್ತಿಯಾಗುತ್ತಿರುವ ಕೊಳಚೆ ನೀರನ್ನ ಕೆರೆಗಳಿಗೆ ಹರಿಸದಂತೆ, ಕೆರೆಗೆ ಪ್ರಾಣಿಗಳು ಹೋಗದಂತೆ ಬೇಲಿ ಹಾಕಿಸಲು ನಿರ್ದೇಶನ ನೀಡಿ ಎಂದು ಮನವಿ ಮಾಡಿದ್ರು ಏನೇನೂ ಪ್ರಯೋಜನವಾಗಿಲ್ಲ ಎಂದು ಸಣ್ಣ ನೀರಾವರಿ ಇಲಾಖೆ ಕಾರ್ಯಪಾಲಕ ಅಭಿಯಂತರರಾದ ವಿಷ್ಣು ಕಾಮತ್ ತಿಳಿಸಿದ್ದಾರೆ. ಯೋಜನೆಯಲ್ಲಿ ಒಟ್ಟು 65 ಕೆರೆಗಳು ಒಳಪಡ್ತವೆ. ಅದರಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಈ 3 ಜಿಲ್ಲೆಯ ಒಳಗೊಂಡು 65 ಕೆರೆಗಳು. ಅದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 44 ಕೆರೆಗಳು ಮತ್ತು ಬೆಂಗಳೂರು ನಗರ ಗ್ರಾಮಾಂತರದಲ್ಲಿ 21 ಕೆರೆಗಳು. ಒಟ್ಟು ಈಗ 65 ಕೆರೆಗಳು ಇದ್ದಾವೆ. ಕಂದವಾರ ಕೆರೆ ಮತ್ತು ಗೋಪಾಲಕೃಷ್ಣ ಕೆರೆ, ಹಾಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಮುಷ್ಟೂರು ಕೆರೆ, ಈ 3 ಕೆರೆಗಳಲ್ಲಿ ಮಾತ್ರ ನಮಗೆ ಈ ಜೊಂಡು ಮತ್ತು ಇದರದ್ದು ನೀರಿಗೆ ಸ್ವಲ್ಪ ಸ್ಮೆಲ್ ಬರುವಂಥದ್ದು ಇದೆಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಅದ್ರ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳಿದ್ದಾವೆ. ಈ NGT ಮಾನದಂಡಗಳ ಪ್ರಕಾರ 36 ಪ್ಯಾರಾಮೀಟರ್ಸ್ಗಳಿದ್ದಾವೆ. ಅದರಲ್ಲಿ ನಾವು ಡೈಲಿ ಸ್ಯಾಂಪಲ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿ ಚೆಕ್ ಮಾಡ್ತೀವಿ. ಹಾಗೆ ವೀಕ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಮತ್ತು 3 ಮಂತ್ಸು ಹೀಗೆ ನಾವು ಎಲ್ಲ ಚೆಕ್ ಮಾಡಿದಾಗ ಈ 3 ಕೆರೆಗಳಲ್ಲಿ ಮಾತ್ರ ನಮಗೆ ಕೆಲವು ಅಂಶಗಳು ಮಾತ್ರ ಬೇರೆ ವೇರಿಯೇಷನ್ಸ್ಗಳು ಕಾಣ್ತಾ ಇದೆ. ಇದಕ್ಕೆ ಸ್ವಲ್ಪ ಸೀವೇಜ್ ಎಂಟ್ರಿ ಆಗ್ತಾ ಇರೋದ್ರಿಂದ ನಗರಸಭೆಗೂ ಕೂಡ ನಾವು ಬಹಳಷ್ಟು ಕರೆಸ್ಪಾಂಡೆನ್ಸ್ಗಳು ಇವೆಲ್ಲ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತ ನೀರಾವರಿ ಹರಿಸುವಂತೆ ನಿರಂತರ ಹೋರಾಟಕ್ಕೆ ಸಾಥ್ ನೀಡಿದ್ದ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ನೆಲಮಾಕಲಹಳ್ಳಿ ಗೋಪಾಲ್ ಎಚ್ಎನ್ ವ್ಯಾಲಿ ನೀರಿನ 2ನೇ ಹಂತದ ಶುದ್ಧೀಕರಣದ ಬಗ್ಗೆ ಮಾಹಿತಿ ಪಡೆದು ಕಲುಷಿತಗೊಳ್ಳುತ್ತಿರುವ 3 ಕೆರೆಗಳ ನಿರ್ವಹಣೆಯಲ್ಲಿ ವಿಫಲವಾಗಿರುವ ಕೆರೆ ಸಮಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳು ಕೂಡಲೇ ಎಚ್ಚೆತ್ತುಕೊಂಡು ಕಲುಷಿತ ನೀರು, ರಾಸಾಯನಿಕ ದ್ರವಗಳನ್ನು ಕೆರೆಗಳಿಗೆ ಹರಿಸದಂತೆ ಕ್ರಮ ವಹಿಸಬೇಕು. ನಿಮ್ಮ ನಿರ್ಲಕ್ಷ್ಯಕ್ಕೆ ಈ ಭಾಗದ ಕೆರೆಗಳು, ಪ್ರಾಣಿ ಸಂಕುಲಗಳಿಗೆ ಗಂಡಾಂತರ ಒದಗಿ ಬಂದಿದೆ. ಕೂಡಲೇ ನೀವು ಎಚ್ಚೆತ್ತುಕೊಳ್ಳದಿದ್ದರೆ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಒತ್ತಾಯಿಸಿದ್ದಾರೆ. 65 ಕೆರೆಗಳು ಜಿಲ್ಲೆಯಲ್ಲಿ ಎಚ್ಎನ್ ವ್ಯಾಲಿ ನೀರನ್ನು ತುಂಬಿಸುವಂಥ ಯೋಜನೆ ಇದು. ಆ ಯೋಜನೆಯಲ್ಲಿ ಇಲಾಖೆಯ ಅಧಿಕಾರಿಗಳು ಕೊಟ್ಟಂಥ ವರದಿ ಪ್ರಕಾರ ಬರೀ 3 ಕೆರೆಗಳಲ್ಲಿ ಕಲುಷಿತ ಆಗ್ತಾ ಇರೋದು ನಮ್ಮ ಗಮನದಲ್ಲೂ ಇದೆ. ಆದರೆ ಪ್ರತಿ ಈ 2-3 ವರ್ಷದಿಂದ ನಾವು ಜಿಲ್ಲಾಧಿಕಾರಿಗಳ ಮೊರೆ ಹೋಗ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೂ ರವಾನೆ ಮಾಡಿದ್ವಿ ಪತ್ರ, ಸಂಬಂಧಪಟ್ಟ ಎಚ್ಎನ್ ವ್ಯಾಲಿ ಇಲಾಖೆಗೂ ಪತ್ರ ರವಾನೆ ಮಾಡಿದ್ವಿ. ಎಲ್ಲಿ ಕಲುಷಿತ ಆಗ್ತಾ ಇದೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ, ಯಾಕೆಂದರೆ ಇವತ್ತು ರೈತರು ಬೆಳೀತಾ ಇರ್ತಕ್ಕಂಥ ತರಕಾರಿ ವಿಷ ಆಗ್ತಾ ಇದೆ ಅಂತ ರವಾನೆ ಆದಾಗ ಇದು ಬಹಳ ಕೆಟ್ಟ ಸುದ್ದಿ ರವಾನೆ ಆಗೋದು
ತಪ್ಪಬೇಕು. ಯಾಕೆ ಅಂದರೆ ಇವತ್ತು ರೈತರು ಹಣ್ಣು ಹಂಪಲು, ತರಕಾರಿ, ಹಾಲು ಮತ್ತು ರೇಷ್ಮೆ ಎಲ್ಲ ಬೆಳೀತಾ ಇರ್ತೀವಿ. ಈ ನೀರಲ್ಲಿ ಬೆಳೆದಂತಹ ಬೆಳೆಗಳು ವಿಷಪೂರಿತ ಅಂತ ಬಂದಾಗ ಇಲ್ಲಿನ ರೈತರ ಪರಿಸ್ಥಿತಿ ಏನು? ಈ ತ್ಯಾಜ್ಯವನ್ನು ಕೆರೆಗಳಿಗೆ ಬಿಡಿಸದೆ ನಿಲ್ಲಿಸುವಂಥ ಕೆಲಸ ಕೂಡಲೇ ಜಿಲ್ಲಾಧಿಕಾರಿಗಳು ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು. ಇದು ವಾಸ್ತವ ಸ್ಥಿತಿಯಾಗಿದ್ದು, ಸಣ್ಣ ನೀರಾವರಿ ಇಲಾಖೆ 2021ರಿಂದಲೂ ನಿರಂತರವಾಗಿ ಈ 3 ಕೆರೆಗಳ ಅವಾಂತರ ಹಾಗೂ ಅನಾಹುತ ಅಪಾಯದ ಬಗ್ಗೆ 5-6 ಬಾರಿ ಪತ್ರ ಬರೆದರೂ ಕಣ್ಣು ಕಿವಿ ಮುಚ್ಚಿಕೊಂಡು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಂದು ಎಚ್ಎನ್ ವ್ಯಾಲಿ ನೀರಿನ ಬಗ್ಗೆ ಅನುಮಾನ ಪಡುವಂತೆ ಮಾಡಿದೆ. ಈಗಲಾದರೂ ಈ ಇಲಾಖೆಗಳು ಎಚ್ಚೆತ್ತುಕೊಂಡು ಕಂದವಾರ, ಗೋಪಾಲಕೃಷ್ಣ, ಅಮಾನಿಕೆರೆ ಹಾಗೂ ಮುಷ್ಟೂರು ಕೆರೆಗಳಲ್ಲಿ ಟನ್ಗಟ್ಟಲೆ ಬೆಳೆದು ನಿಂತಿರುವ ಜೊಂಡು ಖಾಲಿ ಮಾಡಿಸಿ ಕಲುಷಿತ ಹಾಗೂ ರಾಸಾಯನಿಕ ನೀರು ಕೆರೆಗೆ ಹರಿಸದಂತೆ ಕ್ರಮ ಕೈಗೊಳ್ಳುವರೇ ಕಾದು ನೋಡಬೇಕಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.